ನಿನ್ನೆ ಪ್ರೀತಿಸುವೆ ಭಾಗ 14. ರಾಘವನ ಕಣ್ಣು ತಪ್ಪಿಸಿ ಕಾವ್ಯ ಆಫೀಸಿಗೆ ಹೋಗತೊಡಗಿದಳು. ಅವನು ಅವಳನ್ನು ಗುರುತು ಹಿಡಿಯುತ್ತಾನೆ ಎಂದು ತಿಳಿದು ಮುಖ ಪೂರ್ತಿ ದುಪ್ಪಟ್ಟದಿಂದ ಕವರ್ ಮಾಡಿಕೊಂಡಿದ್ದಳು. ಆದರೂ ಕೂಡ ಅವನು ಅವಳನ್ನು ಗುರುತಿಸಿ ಅವಳ ಹಿಂದೆನೇ ಬರತೊಡಗಿದನು. ನಾನು ಮುಖ ಕವರ್ ಮಾಡ್ಕೊಂಡಿದ್ರೆ ಇವನಿಗೆ ಹೇಗೆ ನಾನು ಗುರುತು ಸಿಕ್ತು? ಇವತ್ತೇನಾದರೂ ಆಗಲಿ, ನಾನು ಇವನಿಂದ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಅಂದುಕೊಂಡ ಅವಳು ಬೇಗನೆ ಹೋಗತೊಡಗಿದಳು. ರಾಘವ್ ಕೂಡ ಅವಳ ಹಿಂದೆ ಬೇಗನೆ ಹೋಗತೊಡಗಿದನು. ಇವತ್ತು ಏನಾದರೂ ಆಗಲಿ, ನಾನು ಕಾವ್ಯಳನ್ನು ಮಾತನಾಡಿಸ್ತೇನೆ. ಮೊದಲು ಇವಳು ಕಾವ್ಯ ಹೌದೋ ಅಲ್ವೋ ಅಂತ ತಿಳಿದುಕೊಳ್ಬೇಕು. ಅದಕ್ಕೋಸ್ಕರ ನಾನು ಅವಳ ಮುಂದೆ ಹೋಗಿ ಅವಳ ಜೊತೆ ಮಾತಾಡಬೇಕು. ಅವಳು ಮಾತನಾಡಿದ್ರೇನೆ ಅವಳು ಕಾವ್ಯ ಹೌದೋ ಅಲ್ವೋ ಅಂತ ತಿಳಿಯುತ್ತೆ ಅಂತ ಅಂದುಕೊಂಡವನು ಬೇಗ ಹೋಗಿ ಕಾವ್ಯಳ ಮುಂದೆ ಹೋಗಿ ಅವಳನ್ನು ಅಡ್ಡಗಟ್ಟಿದನು. ಕಾವ್ಯ ಅವನನ್ನು ದಾಟಿ ಹೋಗಬೇಕು. ಅಷ್ಟರಲ್ಲಿ ಅವನು, ನಿಂತ್ಕೊಳ್ಳಿ, ನನ್ಗೆ ಗೊತ್ತು ನೀವು ಕಾವ್ಯ ಅಂತ. ಅವನು ಆ ಥರ ಹೇಳುತ್ತಿರಬೇಕಾದರೆ ಭಯಗೊಂಡ ಅವಳು ಅವನಿಂದ ತಪ್ಪಿಸಿಕೊಳ್ಳಲು ಬೇರೆ ಕಡೆಯಿಂದ ಹೋಗಲು ಪ್ರಯತ್ನಿಸಿದಳು. ಆಗ ಅವನು ಅವಳ ಕೈ ಹಿಡಿದು, ನನ್ಗೆ ಗೊತ್ತು ನೀವು ಕಾವ್ಯ ಅಂತ, ಮುಖದಿಂದ ದುಪ್ಪಟ್ಟ ತೆಗೀರಿ, ಇಲ್ಲ ಅಂದ್ರೆ ನಾನೇ ತೆಗಿಬೇಕಾಗತ್ತೆ ಅಂತ ಹೇಳಿ ಅವಳು ಮುಖಕ್ಕೆ ಕವರ್ ಮಾಡಿಕೊಂಡಿದ್ದ ದುಪ್ಪಟ್ಟವನ್ನು ತೆಗೆಯಲು ಹೋದನು. ಆಗ ಅವಳು ಕೈಯನ್ನು ಅಡ್ಡ ಹಿಡಿದು ಮುಖಕ್ಕೆ ಹಾಕಿದ ದುಪ್ಪಟ್ಟವನ್ನು ತಾನೇ ತೆಗೆದಳು. ಕಾವ್ಯಳನ್ನು ನೋಡಿದ ಅವನಿಗೆ ಮನಸ್ಸಿಗೆ ಸಮಾಧಾನವಾಯಿತು. ಅಬ್ಬ, ಕೊನೆಗೂ ಸಿಕ್ರಲ್ಲ, ನೀವು ಹೌದೋ ಅಲ್ವೋ ಅಂತ ಅವಾಗಿಂದ ನಿಮ್ಮ ಹಿಂದೆನೆ ಬರ್ತಿದ್ದೆ. ಯಾಕೆ ನೀವು ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ? ನಾನು ಅಂಥದ್ದು ಏನು ಮಾಡಿದ್ದೀನಿ ಅಂತ ನನ್ನಿಂದ ದೂರ ಹೋಗ್ತಾ ಇದ್ದೀರಾ? ಹೇಳಿ, ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ? ಕಮ್ ಆನ್, ಸ್ಪೀಕಪ್ ಕಾವ್ಯ. ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ, ನಾನು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಟಳು. ಅವನು ಕೋಪದಿಂದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವಳು ನೋವಿನಿಂದ, ನೋವಾಗ್ತಾ ಇದೆ ಅಂತ ಹೇಳಿದಾಗ ಅವನ ಕೋಪವೆಲ್ಲ ಹೊರಟು ಹೋಗಿ ಕೈಯನ್ನು ಬಿಟ್ಟನು. ಅವಳ ಮುಖ ನೋಡಿದ ಅವನಿಗೆ ಮರುಕ ಉಂಟಾಗಿ, ಸಾರಿ, ನಾನು ಆ ಥರ ಮಾಡಬಾರ್ದಿತ್ತು. ನೀವು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಎಲ್ಲಿಂದ ಹೋಗಕ್ಕೆ ಬಿಡಲ್ಲ. ನಾನು ಅಷ್ಟು ಮಾತನಾಡ್ತಿದ್ರು ಒಂದು ಮಾತಾಡದೆ ಸುಮ್ಮನೆ ಹೋಗೋಕ್ಕೆ ರೆಡಿಯಾಗಿದ್ದೀರಾ? ಹೇಳಿ ಕಾವ್ಯ, ನೀವು ನನ್ನನ್ನು ಅವಾಯ್ಡ್ ಮಾಡುವಂಥ ತಪ್ಪು ನಾನು ಏನು ಮಾಡಿದ್ದೀನಿ? ಮೊನ್ನೆಯಿಂದ ನಿಮ್ಮ ದಾರಿನೇ ಕಾಯ್ತಾ ಇದ್ದೀನಿ. ನಿಮ್ಗೆ ಏನಾಗಿದೆ ಅಂತ ತಿಳಿಯಲು ನಿಮ್ಮ ಮನೆಗೆ ಬರೋಣ ಅಂದರೆ ನನಗೆ ನಿಮ್ಮ ಮನೆ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಪ್ಲೀಸ್, ನನ್ನಿಂದ ಏನು ತಪ್ಪಾಗಿದೆ ಅಂತ ಹೇಳಿ. ನೀವು ಈ ಥರ ನನ್ನನ್ನು ಅವಾಯ್ಡ್ ಮಾಡಿದರೆ ನನ್ನಿಂದ ತಡೆದುಕೊಳ್ಳೋಕ್ಕಾಗಲ್ಲ. ಕಮಾನ್, ಸ್ಪೀಕಪ್ ಕಾವ್ಯ. ನನಗೇನು ಗೊತ್ತಿಲ್ಲ, ನಾನು ಏನು ಹೇಳೋ ಪರಿಸ್ಥಿತಿ ಇಲ್ಲ, ನಾನು ಹೋಗಬೇಕು, ನನ್ನ ದಾರಿ ಬಿಡಿ ಅಂತ ಒಂದೇ ಸಮನೆ ಬಡಬಡಿಸತೊಡಗಿದಳು. ಆಗ ಅವನು, ಸರಿ ಹೋಗುವಿರಂತೆ, ಆದರೆ ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕು. ನನ್ನ ಮಾತು ಪೂರ್ತಿ ಆದಮೇಲೆ ಹೊರಡಿ. ಬನ್ನಿ, ಇಲ್ಲಿ ಹತ್ತಿರ ಪಾರ್ಕಿಗೆ ಹೋಗಿ ಕೂತು ಮಾತಾಡೋಣ ಅಂತ ಹೇಳಿ ಅವಳ ಕೈ ಹಿಡಿದುಕೊಂಡು ಪಾರ್ಕಿಗೆ ಹೊರಟನು. ಕಾವ್ಯ ಏನು ಹೇಳದೆ ಅವನ ಹಿಂದೆನೆ ಹೋಗುತ್ತಿದ್ದಳು. ಈ ಕೈ ಯಾವಾಗಲೂ ಇದೇ ರೀತಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನಗೆ ಅಂಥ ಭಾಗ್ಯ ಯಾವತ್ತೂ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವನನ್ನು ನೋಡುತ್ತಾ ಅವನ ಜೊತೆ ಹೆಜ್ಜೆ ಹಾಕಿದಳು. ಪಾರ್ಕಿಗೆ ಹೋಗಿ ಅಲ್ಲಿದ್ದ ಬೆಂಚಿನಲ್ಲಿ ಇಬ್ಬರು ಕುಳಿತುಕೊಂಡರು. ರಾಘವ್ ತಾನೇ ಮಾತು ಮುಂದುವರಿಸಿದನು. ಯಾಕೆ 2 ದಿವಸದಿಂದ ಕಾಣಿಸ್ತಾ ಇರಲಿಲ್ಲ? ಆಫೀಸಿಗೆ ಬಂದಿಲ್ವಾ? ಇಲ್ಲ, ನನಗೆ ಸ್ವಲ್ಪ ಜ್ವರ ಇತ್ತು, ಅದಕ್ಕೆ ಬಂದಿಲ್ಲ. ಜ್ವರನಾ ಅಂತ ಅಂದ ಅವನು ಅವಳ ಕೈ ಹಿಡಿದು, ಈಗ ಹುಷಾರಾಗಿದ್ದೀರಲ್ವಾ ಅಂತ ಉದ್ವೇಗದಿಂದ ಕೇಳಿದನು. ಅವಳು ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು, ಹುಷಾರಾಗಿದ್ದೀನಿ ಅಂತ ಹೇಳಿದಾಗ ಅವನು ನಿಟ್ಟುಸಿರು ಬಿಟ್ಟು, ಥ್ಯಾಂಕ್ ಗಾಡ್, ಹುಷಾರಾಗಿದ್ದೀರಲ್ವಾ, ಅಷ್ಟೇ ಸಾಕು. ಮುಖ ಕವರ್ ಮಾಡ್ಕೊಂಡು ನನ್ನಿಂದ ತಪ್ಪಿಸ್ಕೊಂಡು ಯಾಕೆ ಓಡಾಡ್ತಾ ಇದ್ದೀರಾ ಅಂತ ಹೇಳಲೇ ಇಲ್ಲ? ಹಾಗೇನಿಲ್ಲ, ಡಸ್ಟ್ ತುಂಬ ಇದೆ ಅಲ್ವಾ, ಅದಕ್ಕೆ ಮುಖ ಕವರ್ ಮಾಡ್ಕೊಂಡಿದ್ದೆ. ಜ್ವರ ಬಂದು ಈಗಾಗಲೇ ವಾಸಿಯಾಗಿದೆ, ಮತ್ತೆ ಡಸ್ಟ್ ಅಲರ್ಜಿ ಆಗಿ ಜ್ವರ ಬಂದರೆ ಅಂತ ಮುಖ ಕವರ್ ಮಾಡ್ಕೊಂಡಿದ್ದೆ ಅಷ್ಟೇ.
ನನ್ನನ್ನು ನೋಡಿದಂತೆ ಯಾಕೆ ಹೋದ್ರಿ? ಮತ್ತು ಅದಕ್ಕೂ ಒಂದು ನೆಪ ಹೇಳಬೇಡಿ. ನನಗೆ ಗೊತ್ತು ನೀವು ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಂತ. ಅವತ್ತು ಛಾಯಾ ನನ್ನನ್ನು ತಬ್ಬಿಕೊಂಡಿದ್ಲು ಅಂತ ಈ ಥರ ಮಾಡ್ತಾ ಇದ್ದೀರಲ್ವಾ? ಅವರು ಯಾರೋ ನಿಮ್ಮನ್ನು ತಬ್ಬಿಕೊಂಡ್ರೆ ನಾನೇಕೆ ನಿಮ್ಮಿಂದ ತಪ್ಪಿಸ್ಕೊಂಡು ಓಡಾಡಲಿ? ನಿಮಗೆಲ್ಲೋ ಭ್ರಮೆ ಆಗಿದೆ ಅಷ್ಟೇ. ನಾನು ಯಾರಿಂದಲೂ ತಪ್ಪಿಸ್ಕೊಂಡು ಓಡಾಡ್ತಾ ಇಲ್ಲ. ನೀವು ಏನೇನೋ ಕಲ್ಪಿಸ್ಕೊಂಡು ಮಾತಾಡಬೇಡಿ. ಹೌದಾ, ನಾನು ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾಗಾದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ, ನೀವು ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇಲ್ಲ ಅಂತ. ನನಗೆ ಯಾರ ಕಣ್ಣಲ್ಲೂ ಕಣ್ಣಿಟ್ಟು ನೋಡೋ ಅವಶ್ಯಕತೆ ಇಲ್ಲ. ನಾನು ಹೋಗಬೇಕು ಅಂತ ಎದ್ದು ನಿಂತು ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ಅವನು ಮತ್ತೆ ಅವಳ ಕೈ ಹಿಡಿದು, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬಿಡಿ. ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. 2 ವರ್ಷದಿಂದ ನಿಮ್ಮನ್ನು ನೋಡಬೇಕು ಅಂತಲೇ ನೀವು ಆಫೀಸ್ಗೆ ಹೋಗೋ ಟೈಮಲ್ಲಿ ಇದೇ ರೋಡಲ್ಲಿ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತಾ ಇದ್ದೆ. ನಿಮ್ಮನ್ನು ಒಂದಿನ ನೋಡಿಲ್ಲ ಅಂದರೂ ಕೂಡ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಅಷ್ಟು ಇಷ್ಟಪಡ್ತೀನಿ ನಿಮ್ಮನ್ನು ನಾನು. ನೀವಿಲ್ಲದೆ ನಾನು ಬದುಕಲ್ಲ ಕಂಡ್ರೆ ಸತ್ತೋಗ್ಬಿಡ್ತೀನಿ ಅಂತ ಹೇಳಿದಾಗ ಅವಳು ಅವನ ತುಟಿಗೆ ಬೆರಳಿಟ್ಟು, ಹಾಗೆ ಹೇಳಬೇಡಿ ಅಂತ ಸನ್ನೆ ಮೂಲಕ ಹೇಳಿ ಅವನನ್ನು ತಪ್ಪಿಕೊಂಡಳು. ಅವಳಿಗೆ ಅವಳ ಕಿವಿಯನ್ನೇ ನಂಬಲಾಗಲಿಲ್ಲ. ಇದು ಕನಸೋ ನನಸೋ ಅಂತ ಅಂದುಕೊಳ್ಳತೊಡಗಿದಳು. ನೀವು ನಿಜ ಹೇಳ್ತಾ ಇದ್ದೀರಾ? ನಿಮಗೆ ನಾನು ಅಂದರೆ ನಿಜವಾಗ್ಲೂ ಇಷ್ಟನಾ? ನೀವು ನನ್ನನ್ನು ಪ್ರೀತಿಸ್ತಾ ಇರೋದು ನಿಜನಾ? ನಿಜಾನೇ ಕಾವ್ಯ, ನಾನು ನಿಜನೇ ಹೇಳ್ತಾ ಇದ್ದೀನಿ. ನನಗೆ ನನ್ನ ಕಾವ್ಯ ಅಂದರೆ ತುಂಬ ಇಷ್ಟ. ನಾನು ನನ್ನ ಕಾವ್ಯಳನ್ನು ನನ್ನ ಜೀವಕ್ಕಿಂತಲೂ ಜಾಸ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ. ಕಾವ್ಯ ಇಲ್ಲ ಅಂದರೆ ಈ ರಾಗ ಕೂಡ ಇರಲ್ಲ. ಈ ರಾಗವನ್ನ ಜೀವ ಕಾವ್ಯಳ ಹತ್ತಿರ ಇದೆ. ಮತ್ತು ನಿಮ್ಮ ಹಳೆ ಲವರ್ ವಾಪಸ್ ಬಂದು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ರು. ಓ, ಅದಕ್ಕೋಸ್ಕರನೇ ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಿದ್ದು? ಹೌದು, ನನಗನ್ನಿಸ್ತು ನೀವು ನಿಮ್ಮ ಎಕ್ಸ್ ಜೊತೆ ಮತ್ತೆ ಹೋಗ್ತೀರಂತ. ಅವರು ವಾಪಸ್ ಬಂದಾಗ ನಿಮಗೆ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ನೀವು ನನಗೆ ಸಿಗಲ್ಲ ಅಂತ ಗೊತ್ತಾಗಿ 2 ದಿವಸ ಜ್ವರ ಬಂದಿತ್ತು. ಅಯ್ಯೋ, ನನ್ನಿಂದ ನಿಮಗೆ ಜ್ವರ ಬರೋ ಹಾಗೆ ಆಯಿತು. ನೋಡಿದ್ದು ಕೇಳಿದ್ದು ಒಂದೊಂದ್ಸಲ ಸುಳ್ಳಾಗ್ಬೋದು ಕಾವ್ಯ. ಛಾಯೆ ವಾಪಸ್ ಬಂದಿರೋದು ನಿಜ, ಆದರೆ ನನಗೆ ಈಗ ಅವಳ ಮೇಲೆ ಯಾವ ಭಾವನೆಯೂ ಇಲ್ಲ. ಈಗ ನಾನು ಏನಿದ್ರೆ ನಿಮ್ಮ ಪ್ರೀತಿಯ ದಾಸ. ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿ ದುಡ್ಡಿನ ಹಿಂದೆ ಹೋದವಳನ್ನು ನಾನು ನನ್ನ ಲೈಫಲ್ಲಿ ಮತ್ತೆ ಸೇರಿಸ್ಕೊಳ್ತೀನಿ ಅಂತ ನೀವು ಹೇಗೆ ಅಂದ್ಕೊಂಡ್ರಿ? ದುಡ್ಡಿಗಿಂತ ಪ್ರೀತಿಗೆ ಬೆಲೆ ಕೊಡುವವರೇ ನನಗೆ ಇಷ್ಟ. ನಾನು ಮೆಂಟಲ್ ಪೇಷಂಟ್ ಅಂತ ಗೊತ್ತಿದ್ರೂ ಕೂಡ ನೀವು ನನ್ನನ್ನು ಪ್ರೀತಿ ಮಾಡಿದ್ರಿ ಅಲ್ವಾ? ಅದು ನನಗೆ ಇಷ್ಟ ಆಯಿತು. ನಾನು IAS ಆಫೀಸರ್ ಆದಮೇಲೆ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಲ್ಲ, ಅದು ಕೂಡ ನನಗೆ ಇಷ್ಟ ಆಯಿತು. ದುಡ್ಡಿಗಿಂತ ಪ್ರೀತಿಗೆ ಬೆಲೆ ಕೊಡುವ ನಿಮ್ಮ ಮನಸ್ಸು ನನಗೆ ತುಂಬಾ ಇಷ್ಟ ಆಯಿತು. ಒಟ್ನಲ್ಲಿ ನೀವೇ ನನಗೆ ಇಷ್ಟ ಆಗಿಬಿಟ್ರಿ. ನಿಮ್ಮ ಪ್ರೀತಿನ ಕಳೆದುಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಕೊನೆ ಉಸಿರಿರುವವರೆಗೂ ನೀವು ನನ್ನ ಜೊತೆನೇ ಇರಬೇಕು. ಇದೊಂದೇ ಆಸೆ ನನಗಿರೋದು. ಕೊನೆ ತನಕ ನನ್ನ ಜೊತೆ ಇರ್ತೀರಲ್ವಾ? ಖಂಡಿತ ಇರ್ತೀನಿ. ಕೊನೆ ಉಸಿರೇನು, ನಿಮ್ಮ ಮಡಿಲಲ್ಲೇ ನಾನು ಪ್ರಾಣ ಬಿಡಬೇಕು. ಬಿಡ್ತು ಅನ್ನಿ ಕಾವ್ಯ, ಈಗ ತಾನೇ ಒಂದಾಗಿದ್ದೀವಿ. ಅಷ್ಟು ಬೇಗ ಪ್ರಾಣ ಬಿಡೋ ಮಾತಿಲ್ಲ ಯಾಕೆ? ನೀವು 100 ವರ್ಷ ಚೆನ್ನಾಗಿ ಬಾಳಿ ಬದುಕಬೇಕು, ಅದೇ ನನ್ನ ಆಸೆ. ನೀವು ಕೂಡ 100 ವರ್ಷ ಬದುಕಬೇಕು. ಕಾವ್ಯ, ನನ್ನನ್ನು ಮದುವೆ ಆಗ್ತೀರಾ? ಮದುವೆ ಆಗ್ತೀರಾ ಅಂತ ಕೇಳೋದೇನು? ನಾನು ಯಾವತ್ತೂ ರೆಡಿಯಾಗಿದ್ದೆ, ಆದರೆ ನೀವು ಮಾತ್ರ ಈಗ ರೆಡಿಯಾಗಿದ್ದೀರಾ. ಒಂದು ವೇಳೆ ನೀವು ಏನಾದರೂ ಮನಸ್ಸು ಬದಲಾಯಿಸಿ ಮದುವೆ ಬೇಡ ಅಂದರೆ ನಾನೇ ನಿಮ್ಮನ್ನು ಎತ್ತಾಕೊಂಡು ಹೋಗಿ ಮದುವೆ ಆಗ್ತೀನಿ. ಅಪ್ಪೋ, ನಿಮ್ಮ ಜೊತೆ ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲ ಅಂದರೆ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದರೆ ನನ್ನ ಮನೆಯವರ ಗತಿ ಏನು? ಸರಿ ಸರಿ, ಲೇಟ್ ಆಯಿತು, ಆಫೀಸಿಗೆ ಹೋಗಬೇಕು. ಹೊರಡೋಣ? ಈಗಲೇ ಹೋಗಬೇಕಾ ಕಾವ್ಯ? ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೋಗೋಣ. ಇಷ್ಟು ಬೇಗ ಹೋಗೋಕ್ಕೆ ನನಗಂತೂ ಮನಸ್ಸೇ ಆಗ್ತಾ ಇಲ್ಲ. ಹೋಗಲೇಬೇಕಲ್ವಾ? ನಮ್ಮ ಮನೆಯಲ್ಲಿ ನಾನು ದುಡಿದ್ರೇ ಜೀವನ ನಡೆಯೋದು. ಅದಕ್ಕೋಸ್ಕರ ನಾನು ಕೆಲಸ ಮಾಡಲೇಬೇಕಲ್ವಾ? ಅದಕ್ಕೆ ಆಫೀಸ್ಗೆ ಹೋಗಬೇಕು. ನಡೀರಿ. ಮದುವೆ ಆದಮೇಲೆ ನೀವು ಆರಾಮವಾಗಿ ಮನೆಯಲ್ಲಿರಿ. ನಾನು ನಿಮ್ಮ ಮನೆಯ ಜವಾಬ್ದಾರಿ ವಹಿಸ್ಕೊಳ್ತೀನಿ, ಓಕೆನಾ? ಅಂದ ಹಾಗೆ ಕಾವ್ಯ, ನಿಮ್ಮ ಮನೆಯಲ್ಲಿ ನನ್ನನ್ನು ಒಪ್ಕೊಳ್ತಾರಾ?
ಒಪ್ಪಿಕೊಳ್ಳೋದೇನು? ಇಷ್ಟು ಹ್ಯಾಂಡ್ಸಮ್ ಆಗಿರೋ ಅಳಿಯ ಸಿಗ್ತಾರಂದ್ರೆ ಯಾರು ಬೇಡ ಅಂತಾರೆ? ಒಪ್ಪಿಕೊಂಡೇ ಒಪ್ಕೊಳ್ತಾರೆ. ಹ್ಯಾಂಡ್ಸಮ್ ವಿಷಯ ಬಿಡಿ ಕಾವ್ಯ, ನಾನು ಮೆಂಟಲ್ ಪೇಷಂಟ್ ಅಂತ ಗೊತ್ತಾದ್ರೆ ನಿಮ್ಮ ಮನೇಲಿ ಒಪ್ಕೊಳ್ತಾರಾ? ನೀವು ಯಾಕೆ ಯಾವಾಗಲೂ ನಿಮ್ಮನ್ನು ಮೆಂಟಲ್ ಪೇಷಂಟ್ ಅಂತ ಅಂದ್ಕೋತೀರಾ? ನೀವು ಈಗ ಚೆನ್ನಾಗೇ ಇದ್ದೀರಾ, ನಿಮಗೆ ಏನೂ ಆಗಿಲ್ಲ. ಇನ್ಮೇಲೆ ಯಾವತ್ತೂ ಈ ರೀತಿ ಹೇಳಬೇಡಿ, ನನಗೆ ಇಷ್ಟ ಆಗಲ್ಲ. ನಿಮ್ಗಿರೋ ಒಳ್ಳೆಯ ಗುಣ ಯಾರಿಗೂ ಇರೋಕ್ಕಿಲ್ಲ. ನಿಮ್ಮ ಒಳ್ಳೆಯ ಗುಣ ನೋಡಿ ನನ್ನ ಅಮ್ಮ ಒಪ್ಕೊಂಡೇ ಒಪ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ನಾನು ಹಾಗೂ ನನ್ನ ಅಮ್ಮ ಮಾತ್ರ ಇರೋದು. ನನ್ನಪ್ಪ ತೀರಿ ಹೋಗಿ ವರ್ಷ ಆಯಿತು. ನನ್ನ ಖುಷಿಗೋಸ್ಕರ ನನ್ನ ಅಮ್ಮ ಏನು ಬೇಕಾದರೂ ಮಾಡ್ತಾರೆ. ನೀವು ಆ ವಿಷಯದ ಬಗ್ಗೆ ಚಿಂತೆ ಮಾಡಬೇಡಿ, ನಾನಿದ್ದೀನಿ. ಈಗ ಹೋಗೋಣ ಅಂತ ಹೇಳಿ ಅವಳು ಆಫೀಸಿಗೆ ಹೋಗಲು ರೆಡಿಯಾದಳು. ಆಗ ಅವನು ಅವಳನ್ನು ತಬ್ಬಿಕೊಂಡು, ಥ್ಯಾಂಕ್ ಯು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ. ನಿಮ್ಮಂಥ ಜೀವನ ಸಂಗಾತಿ ಪಡೆಯೋಕೆ ನಾನು ಪುಣ್ಯ ಮಾಡಿದೆ ಅಂತ ಅನಿಸುತ್ತೆ. ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಕಾವ್ಯ, ಈಗ ಹೋಗೋಣ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಆಫೀಸು ಕಡೆ ಹೊರಟರು. ಕತೆ ಮುಂದುವರಿಯುವುದು. ರಾಘವ್ ಹಾಗೂ ಕಾವ್ಯಳ ಪ್ರೀತಿಯ ಮಧ್ಯೆ ಛಾಯ ಬರುತ್ತಾಳೋ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.